ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಧು ಧ್ವನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಏನು ಯೂಟ್ಯೂಬ್ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ನಾನು ಪರ್ಪಲಿಂದ ಕೆಲವೊಂದೆಲ್ಲ ಐಟಮ್ಸ್ನ ಆರ್ಡರ್ ಮಾಡಿದ್ದೀನಿ. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ನಾನು ಏನೇನೆಲ್ಲ ಆರ್ಡರ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ನಾನು ಯಾವಾಗಲೂ ಪರ್ಪಲಿಂದನೇ ಆರ್ಡರ್ ಮಾಡ್ತೀನಿ. ವೈ? ಬಿಕಾಸ್ ನನಗೆ ಪರ್ಪಲಲ್ಲಿ ತುಂಬ ಅಂದರೆ ಆಫರ್ಸ್ ಇರುತ್ತೆ. ಯಾವಾಗಲೂ ನನಗಂತಲ್ಲ, ಎಲ್ರಿಗೂ ಆಫರ್ಸ್ ಇರುತ್ತೆ. ಮತ್ತು ಅದರಲ್ಲಿ ಸೇಮ್ MRP ಪ್ರೈಸಿಗೆ ಕೊಡೋದಿಲ್ಲ. ಸ್ವಲ್ಪ ಅಮೌಂಟ್ ಕಡಿಮೆ ಆಗುತ್ತೆ, ಕೆಲವೊಂದು ಸತಿ ಜಾಸ್ತಿನೂ ಇರುತ್ತೆ, ಸೇಮ್ MRPನೂ ಇರುತ್ತೆ, ಕೆಲವೊಂದು ಸತಿ ಕಡಿಮೆನೂ ಇರುತ್ತೆ. ಅದಕ್ಕೆ ನಾನು ಯಾವಾಗಲೂ ಚೂಸ್ ಮಾಡೋದು ಪರ್ಪಲ್ಲೇ. ನಾನು ಪರ್ಪಲಿಂದ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಪರ್ಪಲಿಂದ ತರಿಸಿರೋದು ಇವಾಗ ಫಸ್ಟ್ ಒಂದೊಂದೇ ನಾನು ತೋರಿಸ್ತೀನಿ ನಾನು ಏನು ತರಿಸಿದ್ದೀನಿ ಅಂತ ಅಂದ್ಬಿಟ್ಟು. ಫಸ್ಟು ನನ್ನ ಫೇವ್ರೆಟ್ ಅಂದರೆ ಇವಾಗ ಫೇವ್ರೆಟ್ ಆಗಿರೋ ಪ್ರಾಡಕ್ಟ್ ಅಂತ ಅಂದರೆ ಫಾಕ್ಸ್ ಸ್ಟೈಲ್. ನಂಗೆ ನಿಜವಾಗ್ಲೂ ಫಾಕ್ಸ್ ಸ್ಟೈಲ್ ಎಷ್ಟು ಇಷ್ಟ ಆಗ್ತಾಯಿದೆ ಅಂತಂದರೆ, ಬರ್ತಾ ಬರ್ತಾ ಇದು ನೋಡಿ, ಫಾಕ್ಸ್ ಸ್ಟೈಲ್ ರಿಫ್ರೆಶಿಂಗ್ ಫೇಸ್ ವಾಶ್. ಅಂದರೆ ಇದನ್ನು ನಾನು ಇನ್ನೂ ಟ್ರೈ ಮಾಡಿಲ್ಲ, ನಾನಿವಾಗ ಟ್ರೈ ಮಾಡ್ತೀನಿ. ನಾನು ಪ್ಯಾಕ್ ಕೂಡ ಓಪನ್ ಮಾಡಿಲ್ಲ ನೋಡಿ, ಸೀಲ್ಡಾಗೇ ಇದೆ. ಏನಕ್ಕೆ ಅಂತಂದರೆ ಇದು ನನಗೆ ಯಾಕೋ ಒಳ್ಳೇದಂತ ಅನ್ನಿಸ್ತು. ಇದರಲ್ಲಿ ನಯಾಸಿನಮೈಡ್ ಮತ್ತು ಕ್ಯಾಮೊಮೈಲ್ ಎಕ್ಸ್ಟ್ರಾಕ್ಟ್ ಇದೆ. ಆ ಕ್ಯಾಮೊಮೈಲ್ ಎಕ್ಸ್ಟ್ರಾಕ್ಟ್ ಅಂದರೆ ನನಗೇನಂತ ಗೊತ್ತಿಲ್ಲ, ಬಟ್ ನಯಾಸಿನಮೈಡ್ ಇರೋ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅದು ಫೇಸಿಗೆ ಒಳ್ಳೇದಿರುತ್ತೆ. ಇದರ ಕಾಸ್ಟು ನಾನು ಮೆನ್ಷನ್ ಮಾಡ್ತೀನಿ. ಈ ಫೇಸ್ ವಾಶ್ ನಾನು ಯೂಸ್ ಮಾಡಿ ನಿಮಗೆ ಹೇಳ್ತೀನಿ, ರಿವ್ಯೂ ಕೊಡ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ನನಗೆ ಇದು ಆ್ಯಕ್ಚುಲಿ ತುಂಬ ಇಷ್ಟ ಆಗ್ತಾಯಿದೆ, ಫಾಕ್ಸ್ ಸ್ಟೈಲ್ ಬ್ರ್ಯಾಂಡು. ಇದು ಒಂದು ಫೇಸ್ ವಾಶ್ ತರಿಸಿದ್ದೀನಿ. ನೆಕ್ಸ್ಟು ನೋಡಿ, ಸೇಮ್ ಫಾಕ್ಸ್ ಸ್ಟೈಲ್ ಅವರ ನರಿಷಿಂಗ್ ಮಾಯಿಶ್ಚರೈಸರ್ ಕ್ರೀಮ್, ಫೇಸ್ ಕ್ರೀಮ್. ಇದು ಫಾಕ್ಸ್ ಸ್ಟೈಲ್ ಅವರ ಮಾಯಿಶ್ಚರೈಸರ್. ಇದು ನಾನು ಪಾಸ್ಟ್ 2 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಾನು ಇದರಲ್ಲಿ ಏನು ಸುಮ್ಮನೆ ಪ್ರಮೋಷನ್ ಅಂತೆ ಅದಂತೆ ಇದಂತೆ ಏನೂ ಇಲ್ಲ. ನಾನು ಏನು ಯೂಸ್ ಮಾಡಿರ್ತೀನಲ್ಲ ಆ ರಿವ್ಯೂನ ನಿಮಗೆ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ, ನಂದು ಪಿಂಪಲ್ ಸ್ಕಿನ್, ಅಂದರೆ ಆಯಿಲಿ ಸ್ಕಿನ್, ಯಾವಾಗಲೂ ಪಿಂಪಲ್ಸ್ ಆಗ್ತಾನೆ ಇರುತ್ತೆ. ಏನಾದರೂ ಫಂಕ್ಷನ್ಸ್ಗೆ ಹೋದಾಗ, ನಾನೇನಾದರೂ ಬೇರೆ ಕ್ರೀಮ್ಸ್ ಅಪ್ಲೈ ಮಾಡಿದಾಗ, ಫೌಂಡೇಶನ್ಸ್ ಅಪ್ಲೈ ಮಾಡಿದಾಗ ನನಗೆ ಆಟೋಮೆಟಿಕಲಿ ನೆಕ್ಸ್ಟ್ ಡೇನೇ ನನಗೆ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೇನೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಈ ಫಾಕ್ಸ್ ಸ್ಟೈಲ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಫಾಕ್ಸ್ ಸ್ಟೈಲ್ ಯೂಸ್ ಮಾಡೋದ್ರಿಂದ ನನಗೆ ಆಲ್ಮೋಸ್ಟ್ ಆಲ್ ಪಿಂಪಲ್ಸ್ ಕಮ್ಮಿ ಆಗಿದೆ. ಮತ್ತು ಇದ್ರ ಜೊತೆ ನಾನು ಇನ್ನೊಂದು ನೈಟ್ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ, ಅದನ್ನು ನಾನು ನಿಮಗೆ ಹೇಳ್ತೀನಿ ಯಾವುದಂತ ಅಂದ್ಬಿಟ್ಟು. ಅದು ಆಲ್ರೆಡಿ ಖಾಲಿ ಆಗಿದೆ, ಅದು ಇನ್ನೊಂದು ಸತಿ ತರಿಸ್ಕೋಬೇಕು, ಇನ್ನೊಂದು ಪ್ಯಾಕು. ಇವಾಗ ಮಾಯಿಶ್ಚರೈಸರ್. ಇದು ಆ್ಯಕ್ಚುಲಿ ಲೈಟ್ ವೆಯ್ಟ್, ಟೆಕ್ಸ್ಚರ್ ಲೈಟ್ ವೆಯ್ಟ್ ಇದೆ. ಜಾಸ್ತಿ ಅಂದರೆ ಇಲ್ಲಿಲ್ಲೇ ಅಂದರೆ ಪ್ಯಾಚಿ ಇರೋದಿಲ್ಲ, ಕ್ಲಿಯರ್ ಆಗಿರುತ್ತೆ. ಇದು ನನಗೆ ಇಷ್ಟ ಆಯಿತು. ಇದ್ರ ಜೊತೆಗೆ ನಾನು ತರಿಸಿರೋದು ಸನ್ಸ್ಕ್ರೀನ್ ವೆರಿ ಇಂಪಾರ್ಟೆಂಟ್ ಹುಡುಗಿರಿಗೆ. ನಾವು ಬಿಸಿಲಿಗೆ ಹೋಗ್ದಾಗೇ ಸನ್ಸ್ಕ್ರೀನ್ ಹಾಕಬೇಕು ಅಂತ ಏನೂ ಇಲ್ಲ. ನಾರ್ಮಲ್ ಟೈಮಲ್ಲಿ ನೀವು ಮನೇಲಿದ್ದಾಗೂ ಸನ್ಸ್ಕ್ರೀನ್ ಹಾಕ್ಬೋದು. ಇವಾಗ ಮಳೆಗಾಲ ಆಗಿರೋದ್ರಿಂದ ತೊಂದರೆ ಏನಿಲ್ಲ, ಹಾಕ್ಬೋದು. ಯಾವಾಗಲೂ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ನಾನು ಯೂಸ್ ಮಾಡ್ತಾನೆ ಇರಲಿಲ್ಲ ಒಂದು 3 ಮಂತ್ಸ್. ಈಗ ಪಾಸ್ಟ್ 3 ಮಂತ್ಸಿಂದ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ, ಈ ಫಾಕ್ಸ್ ಸ್ಟೈಲ್ SPF 50 ಅಂದರೆ ಈ ಸನ್ಸ್ಕ್ರೀನು ನಾನು ಯೂಸ್ ಮಾಡ್ತಾಯಿದ್ದೀನಿ. ನನಗೂ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಇವಾಗ ನಾನು ಏನೇನು ನಿಮಗೆಲ್ಲ ಪ್ರಾಡಕ್ಟ್ಸ್ ತೋರಿಸ್ತಾ ಇದ್ದೀನಲ್ಲ, ಅದನ್ನು ನಾನು ಡೈಲಿ ಯೂಸ್ ಮಾಡ್ತಾನೆ ಇರ್ತೀನಿ. ಇದು ಅಷ್ಟೇ, ನನಗೆ ತುಂಬ ಇಷ್ಟ ಆಗುತ್ತೆ. ಇದು ನನಗಿದ್ದು ಆ್ಯಕ್ಚುಲಿ ಆಲ್ರೆಡಿ 2 ಪ್ಯಾಕ್ಸ್ ಖಾಲಿಯಾಗಿದೆ. ತಡೀರಿ ತೋರಿಸ್ತೀನಿ ನೋಡಿ. ಫಾಕ್ಸ್ ಸ್ಟೈಲ್ ಅವ್ರದ್ದೇ, ನಾನು ಯಾವಾಗಲೂ ನಿಮಗೆ ತೋರಿಸ್ತಾ ಇರ್ತೀನಲ್ಲ. ಒಂದು ಮಾಯಿಶ್ಚರೈಸರ್, ಒಂದು ಸನ್ಸ್ಕ್ರೀನ್ ಆಲ್ರೆಡಿ ಖಾಲಿ ಆಗಿದೆ. ಅದಕ್ಕೆ ಇವಾಗ ಅದನ್ನು ತರಿಸ್ಕೊಂಡಿದ್ದೀನಿ. ಪ್ಯಾಕು ಕೂಡ ಓಪನ್ ಮಾಡಿಲ್ಲ. ಈ ಸನ್ಸ್ಕ್ರೀನ್ನ ಯೂಸ್ ಮಾಡಿ ನೀವು ಒಂದು ಸತಿ ನೋಡಿ, ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಾನು ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ನಿಮಗೆ ಜಾಸ್ತಿ ದಿವಸ ಟೈಮ್ ತೊಗೊಳೋದಿಲ್ಲ. 1 ವೀಕಲ್ಲಿ ನಿಮ್ಮ ಫೇಸಲ್ಲಿ ರಿಯಾಕ್ಷನ್ಸು ಮತ್ತು ನಿಮಗೆ ಅಂದರೆ ಚೇಂಜಸ್ ಗೊತ್ತಾಗುತ್ತೆ ನಿಮಗೆ, ಮತ್ತು ಸ್ಕಿನ್ ಗ್ಲೋ ಆಗಿ ಕಾಣಿಸುತ್ತೆ. ಇವಾಗ ನಾನು 1-2 ಕ್ರೀಮ್ ಯೂಸ್ ಮಾಡಿರೋದ್ರಿಂದ ಎಲ್ಲ 1-2 ಪಿಂಪಲ್ ಮಾಡ್ಕೊಬಿಟ್ಟಿದ್ದೀನಿ ಅಷ್ಟೇ. ನೆಕ್ಸ್ಟು ನಾನು ಪರ್ಪಲಿಂದ ತರಿಸಿರೋದು ಫಾಕ್ಸ್ ಸ್ಟೈಲ್ ಅವರ ಓವರ್ನೈಟ್ ಗ್ಲೋ ಮಾಸ್ಕ್. ಇದು ಅಷ್ಟೇ, ಇದು ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಫಾಕ್ಸ್ ಸ್ಟೈಲ್ ಮೇಲೆ ನಂಗೆ ಲವ್ ಆಗೋಗಿದೆ ಅಂತ ಅಂದ್ಬಿಟ್ಟು. ಇದು ಅಷ್ಟೇ, ಇದು ನೋಡಿ 10 ml ಅಷ್ಟೇ ಇರೋದು. ಇದು 10 ml ಅಷ್ಟೇ. ಆದರೆ ಇದ್ರ ಟೆಕ್ಸ್ಚರು ಅಷ್ಟೇ, ಅಂದರೆ ಒಂದು ಸ್ವಲ್ಪ ತೊಗೊಂಡ್ರೆ ಸಾಕು, ಫೇಸ್ಗೆಲ್ಲ ಅಪ್ಲೈ ಮಾಡ್ಬೋದು. ಚೆನ್ನಾಗಿದೆ. ನಾನು ಇದನ್ನು ನೆನ್ನೆ ಅಷ್ಟೇ ಯೂಸ್ ಮಾಡಿದೆ. ಇದನ್ನು ನಾನು ಪಾಸ್ಟ್ 2-3 ಮಂತ್ಸಿಂದ ಯೂಸ್ ಮಾಡಿಲ್ಲ. ನೆನ್ನೆ ತರಿಸ್ಕೊಂಡಿದ್ದು ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು, ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಇದು ಕೂಡ ತುಂಬ ಚೆನ್ನಾಗಿದೆ. ಅಂದರೆ ನನಗೆ ಅಂದರೆ ಇವಾಗ ನಮಗೆ ಗೊತ್ತಾಗುತ್ತಲ್ಲ, ಒಂದು ಪ್ರಾಡಕ್ಟ್ ಅಂದರೆ ಅದನ್ನು ಅಪ್ಲೈ ಮಾಡಿದಾಗ ನಮ್ಗೆ ಫೀಲ್ ಗೊತ್ತಾಗುತ್ತಲ್ಲ, ಆ ಫೀಲ್ ವೈಸ್ ಹೋದರೆ ನನಗಿದು ಚೆನ್ನಾಗಿದೆ ಅಂತ ಅನ್ನಿಸ್ತು.
ಇದು ನೈಟ್ ಮಾಸ್ಕ್ ಅಂತಂದರೆ ನೀವು ಓವರ್ ನೈಟ್ ಹಾಕ್ಬೋದು, ತೊಂದರೆ ಏನಿಲ್ಲ. ಅಂದರೆ ಫೇಸ್ ವಾಶ್ ಮಾಡ್ತಿರಲ್ಲ, ಫೇಸ್ ವಾಶ್ ಮಾಡಿದ್ಮೇಲೆ ಸ್ಕಿನ್ನ ಕ್ಲೀನಾಗಿ ರಬ್ ಮಾಡಿಬಿಟ್ಟು ಅದನ್ನು ಈ ಮಾಸ್ಕ್ನ ಒಂದು 2 to 3 ಡ್ರಾಪ್ಸ್, ಅಂದರೆ ಡ್ರಾಪ್ಸ್ ಇನ್ ಅ ಸೆನ್ಸ್ ಸ್ವಲ್ಪ ಅಂದರೆ ಕ್ರೀಮಿ ಟೆಕ್ಸ್ಚರ್ ಇದೆ ಇದು, ಒಂದು 2-3 ಇಷ್ಟಿಷ್ಟು ಪಿಂಚ್ ತೊಗೊಂಡ್ರೆ ನಿಮಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಸರಿಯಾಗುತ್ತೆ. ಇದು ಕೂಡ ಚೆನ್ನಾಗಿದೆ, ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಪ್ರಾಡಕ್ಟ್ ರಿವ್ಯೂ ಹೇಳ್ತೀನಿ ಯೂಸ್ ಮಾಡಿದ್ಮೇಲೆ. ಇದ್ರ ಪ್ರೈಸ್ನ ಕೂಡ ನಾನು ಮೇಲ್ಗಡೆ ಟ್ಯಾಗ್ ಮಾಡಿರ್ತೀನಿ ನೋಡಿ. ಇದು ಜಸ್ಟ್ 10 mlಗೆ 249 ರೂಪೀಸ್ ಇದೆ. ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಕಾಸ್ಟ್ ವೈಸ್ ಹೋದರೆ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು, ಆದರೆ ವರ್ತಿ ಅಂತ ಅನಿಸುತ್ತೆ ನನಗೆ. ನಾನು ರಿವ್ಯೂ ನಿಮಗೆ ಹೇಳ್ತೀನಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಪ್ರಾಡಕ್ಟ್ ನಾನು ತರಿಸಿರೋದು ಆ್ಯಸ್ ಯೂಶುವಲ್ ಲಾರಿಯಲ್ ಪ್ಯಾರಿಸ್ ಸೀರಮ್. ಇದು ನನಗೆ ಆ್ಯಕ್ಚುಲಿ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನಾನು ಇದನ್ನು ಫಸ್ಟು ಇದರಲ್ಲೇ ಲಾರಿಯಲ್ ರೆವಿಟ್ ಲಿಫ್ಟ್ ಅಂತ ಅಂದ್ಬಿಟ್ಟು ಒಂದು ವೈಟ್ ಕಲರ್ ಬಾಟಲ್ ಬರ್ತಾಯಿತ್ತು. ಅದಿವಾಗ ನನಗೆ ಗೊತ್ತಿಲ್ಲ ಏನಕ್ಕೆ ಬ್ಯಾನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಆಲ್ ಸ್ಟಾಕ್ಸ್ ಫುಲ್ ಕಡಿಮೆ ಆಗಿದೆ. ಅದು ಯಾವಾಗಲೂ ಔಟ್ ಆಫ್ ಸ್ಟಾಕೇ ಇರುತ್ತೆ, ಇಲ್ಲಾಂತಂದರೆ ಒಂದೊಂದು ಪ್ರಾಡಕ್ಟ್ ಇರೋದೇ ಇಲ್ಲ. ಇದು ನಿಮಗೆ ಅದು ನನಗೆ ಚೆನ್ನಾಗಿತ್ತು. ಅದನ್ನು ನಾನು ಯಾವಾಗಲೂ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ಕೋತಾ ಇದ್ದೆ. ಇವಾಗ ಪರ್ಪಲ್ ಆ್ಯಪ್ ಬಂದಿರೋದ್ರಿಂದ ನಾನು ಅದನ್ನು ನೋಡಿದೆ, ಬಟ್ ನನಗದು ಸಿಗಲಿಲ್ಲ. ಆ ಫೇಸ್ ವಾಶು ಕೂಡ ತುಂಬ ಚೆನ್ನಾಗಿತ್ತು. ಇದು ಅಷ್ಟೇ ಲಾರಿಯಲ್ ಡಾರ್ಕ್ ಸ್ಪಾಟ್ ಬ್ರೈಟ್ನಿಂಗ್ ಸೀರಮ್. ಇದು ಚೆನ್ನಾಗಿದೆ, ಪಿಂಪಲ್ಸ್ ಅವಾಯ್ಡ್ ಮಾಡುತ್ತೆ. ಸ್ಟಾರ್ಟಿಂಗ್ ನೀವು ಫೇಸ್ ವಾಶ್ ಮಾಡಿದ ತಕ್ಷಣ ಈ ಸೀರಮ್ನ ಅಪ್ಲೈ ಮಾಡ್ಬೋದು, ತೊಂದರೆ ಏನಿಲ್ಲ. ಮತ್ತು ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ ಇದರಿಂದ. ನನಗಂತೂ ಈ ಕ್ರೀಮ್ ತುಂಬ ಇಷ್ಟ ಆಗುತ್ತೆ, ಅಂದರೆ ಸೀರಮ್ ತುಂಬ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಆಲ್ ನಾನು ಒಂದು 6 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು. ಅಂದರೆ ಲಾರಿಯಲ್ದೇ ಯೂಸ್ ಮಾಡ್ತಾಯಿದ್ದೆ ನಾನು ಸೀರಮ್ಮು, ಇವಾಗ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನನಗೆ ತುಂಬ ಇಷ್ಟ ಆಗ್ತಿದೆ ಮತ್ತು ಬೆಟರ್ ರಿಸಲ್ಟ್ಸ್ ಕೊಡ್ತಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದ್ರ ಪ್ರೈಸ್ದಾಗ ಕೂಡ ನಾನು ಮೇಲ್ಗಡೆ ಟ್ಯಾಗ್ ಮಾಡ್ತೀನಿ. ನೆಕ್ಸ್ಟು ನನಗೆ ಯಾವಾಗಲೂ ಲಿಪ್ಸ್ಟಿಕ್ ಅಂತ ಬಂದರೆ ಸ್ವಿಸ್ ಬ್ಯೂಟಿ ಅವ್ರದ್ದು ನಾನು ಯಾವಾಗಲೂ ಪ್ರಿಫರ್ ಮಾಡೋದು ಸ್ವಿಸ್ ಬ್ಯೂಟಿಯವರ ಲಿಪ್ಸ್ಟಿಕ್ಕು. ಇದು ಯಾವಾಗಲೂ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿದೆ. ಕಲರ್ ಕೂಡ ಇದರಲ್ಲಿ ಶೇಡ್ಸ್ ಚೆನ್ನಾಗಿ ಬರುತ್ತೆ. ನಾನು ಆಲ್ಮೋಸ್ಟ್ ಆಲ್ ಸ್ವಿಸ್ ಬ್ಯೂಟಿ ಅವ್ರದ್ದು ಒಂದು 3 ಲಿಪ್ಸ್ಟಿಕ್ಸ್ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ರೆಡ್ ತೊಗೊಂಡಿದ್ದೀನಿ, ರೆಡ್ ನನ್ನ ಫೇಸಿಗೆ ಸೂಟ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಇವಾಗ ನಾನು ಇದನ್ನು ಪರ್ಚೇಸ್ ಮಾಡಿದ್ದು 227 ಕಾಫಿ ಇದ್ರ ಶೇಡು ನೋಡಿ. 227 ಕಾಫಿ ಶೇಡ್ ಬಂದ್ಬಿಟ್ಟು ಇದು ಕೂಡ ಚೆನ್ನಾಗಿದೆ. ಓಪನ್ ಮಾಡಿ ತೋರಿಸ್ತೀನಿ ರೀ ನೋಡಿ. ಈ ಥರ ಇದೆ. ಕಾಫಿ ಬುಕ್ ಮಾಡಿದ್ದೀನಿ. ಏನಕ್ಕೆ ಅಂತಂದರೆ ನಾನು ಈ ಕಲರ್ನ ಯೂಸ್ ಮಾಡಬೇಕಾಗಿತ್ತು. ಇವಾಗ ನಂಗೆ ಬ್ರೌನ್ ಕಲರ್ ಲಿಪ್ಸ್ಟಿಕ್ಸ್ ಮೇಲೆ ತುಂಬ ಲವ್ ಆಗ್ತಿದೆ. ಅದಕ್ಕೆ ಆ್ಯಕ್ಚುಲಿ ತುಂಬ ಇಷ್ಟ ಆಗ್ತಿದೆ ನನ್ನ ಬ್ರೌನ್ ಕಲರ್ ಲಿಪ್ಸ್ಟಿಕ್ಸು. ಇದು ಒಂದು. ನೆಕ್ಸ್ಟು ಕಾಂಪ್ಯಾಕ್ಟ್ ಪೌಡರ್ ಅಂತ ಬಂದರೆ ನನಗೆ ಯಾವಾಗಲೂ ಇಷ್ಟ ಆಗೋದು ಫೇಸಸ್ ಕೆನಡಾ ಅವರ ಕಾಂಪ್ಯಾಕ್ಟ್. ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ. ನನ್ನ ಫೇಸಿಗೆ ಸೂಟ್ ಆಗುತ್ತೆ. ಆ್ಯಂಡ್ ಪೌಡರ್ ಥರ ಬರುತ್ತಲ್ಲ ನೋಡಿ ಆ ಟೆಕ್ಸ್ಚರು, ಆ ಥರ ಬರೋದಿಲ್ಲ, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಇದು ನಾನು ಇದರಲ್ಲಿ ಯಾವ ಇದು ಯೂಸ್ ಮಾಡೋದು ಅಂತಂದರೆ, ಇದರಲ್ಲಿ ಯಾವ ಶೇಡ್ ಯೂಸ್ ಮಾಡೋದಂತಂದರೆ ಬೇಜ್ 3 BEIGE 3 ಬೇಜ್ 3 ಇದರಲ್ಲಿ ಯೂಸ್ ಮಾಡೋದು. ಇದು ಅಷ್ಟೇ ಜಾಸ್ತಿ ಏನು ಕಾಸ್ಟ್ಲಿ ಇಲ್ಲ, ವರ್ತ್ ತಗೋಬೋದು, ಏನು ತೊಂದರೆ ಇಲ್ಲ. ಅಂದರೆ ಆಫರಲ್ಲಿ ನಿಮಗೆ 180 ರೂಪೀಸ್ಗೆ ಸಿಗುತ್ತೆ. ನನಗೆ ಬೇರೆ ಬ್ರ್ಯಾಂಡ್ಸ್ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ನಾನು ಆಲ್ಮೋಸ್ಟ್ ಆಲ್ ಒಂದು 1.5 ಇಯರಿಂದ ಈ ಫೇಸಸ್ ಕೆನಡಾ ಕಾಂಪ್ಯಾಕ್ಟ್ ಪೌಡರ್ನೇ ಯೂಸ್ ಮಾಡಿರೋದು. ಇದ್ರ ಬಾಕ್ಸ್ ಎಷ್ಟಿದೆ ಅಂತಂದರೆ ಮನೆಯಲ್ಲಿ ತುಂಬ ಇದೆ. ಎಲ್ರಿಗೂ ಒಂದೊಂದು ಮಿರರ್ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ. ಇದು ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟು ನಾನು ಬುಕ್ ಮಾಡಿರೋ ಐಟಮ್ ಏನಂತ ಅಂದರೆ, ಆ್ಯಸ್ ಯೂಶ್ವಲ್ ನಮ್ಮ ಬಾಡಿಗೆ ಬೇಕಾಗಿರೋದು, ಯಾವಾಗಲೂ ನಮ್ಮ ಬಾಡಿ ಮಾಯ್ಶ್ಚರೈಸ್ ಆಗಿರಬೇಕು. ಅದಕ್ಕೆ ನಿವ್ಯಾ ಅವರ ಬಾಡಿ ಲೋಷನ್ ಇದು ನನಗೆ ಇಷ್ಟ ಆಗಿದೆ. ನನಗೆ ಇದರಲ್ಲಿ ಕ್ರೀಮ್ಸ್ ಅಷ್ಟು ಇಷ್ಟ ಆಗೋದಿಲ್ಲ, ಬಟ್ ಬಾಡಿ ಲೋಷನ್ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ ಮತ್ತು ಬೆಟರ್ ರಿಸಲ್ಟ್ಸ್ ಕೊಡುತ್ತೆ. ನಾನು ಒಂದು ಮಂತಿಂದ ಹಾಕೋದೇ ಬಿಟ್ಬಿಟ್ಟಿದ್ದೀನಿ. ನನಗೊಂಥರ ಬಿಡಿ, ಒಂದು ಸತಿ ಹಾಕ್ತೀನಿ, ಒಂದು ಸತಿ ಹಾಕಲ್ಲ, ಅದೇ ಆಗೋಗಿದೆ. ಇದು ನೋಡಿ, ಇದು ಅಷ್ಟೇ ತುಂಬ ಚೆನ್ನಾಗಿದೆ, ನನಗಿದು ಯೂಸ್ ಆಗುತ್ತೆ. ಇದನ್ನು ಒಂದು ಸತಿ ಯೂಸ್ ಮಾಡಿ ನೋಡಿ. ನನಗೆ ಬಯೋಟಿಕ್ ಅವರ ಬಾಡಿ ಲೋಷನ್ ತುಂಬ ಇಷ್ಟ ಆಗ್ತಿತ್ತು, ಅದು ಅಷ್ಟೇ ತುಂಬ ಚೆನ್ನಾಗಿದೆ. ಪ್ರೈಸ್ ವೈಸು ಅಷ್ಟೇ ತುಂಬ ಅಂದರೆ ಅಫೋರ್ಡಬಲು.
ಅದನ್ನು ನಾನು ಇವಾಗ ಬಿಟ್ಟಿದ್ದೀನಿ. ಏನಕ್ಕೆ ಅಂತಂದರೆ ನಿವ್ಯ ಯೂಸ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ. ನೋಡಿ ಯೂಸ್ ಮಾಡಿ ನನ್ನ ರಿವ್ಯೂ ಹೇಳ್ತೀನಿ. ನೆಕ್ಸ್ಟು ಸ್ವಿಸ್ ಬ್ಯೂಟಿಯವರ ಪೆನ್ಸಿಲ್ ಲಿಪ್ ಲೈನರ್, ಸ್ವಿಸ್ ಬ್ಯೂಟಿಯವರ ಲಿಪ್ ಲೈನರ್. ಈ ಕಲರ್ ಅಷ್ಟೇ ನನಗೆ ತುಂಬ ಇಷ್ಟ ಆಗುತ್ತೆ ನೋಡಿ. ಮತ್ತು ಇದು ಹೇಗೆ ಅಂತಂತಂದರೆ ಟೆಕ್ಸ್ಚರ್ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಮತ್ತು ಒಂದು ಸ್ವಲ್ಪ ಸ್ಪ್ರೆಡ್ ಆಗೋದಿಲ್ಲ. ಇದು ಚೆನ್ನಾಗಿದೆ, ಈ ಶೇಡ್ ಚೆನ್ನಾಗಿದೆ. ನಾನು ಈ ಶೇಡ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಸೆಕೆಂಡ್ ಒನ್ ನಾನು ಯೂಸ್ ಮಾಡ್ತಿರೋದು. ಇದು ಅಷ್ಟೇ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಅಷ್ಟೊಂದೇನು ಜಾಸ್ತಿ ಇರೋಲ್ಲ, ಒಂದು 69 ರುಪೀಸ್ ಇರುತ್ತೆ. ಆಫರಲ್ಲಿ ಒಂದು 50 ರುಪೀಸ್ ಅಷ್ಟು ಹತ್ರ ಸಿಗುತ್ತೆ. ನೆಕ್ಸ್ಟು ಇವತ್ತು ನಾನು ಇಷ್ಟೆಲ್ಲ ಬುಕ್ ಮಾಡಿದೆ. ಇದ್ರ ಜೊತೆಗೆ ನನಗೇನು ಫ್ರೀ ಬಂದಿದೆ ಗೊತ್ತಾ? ನೋಡಿ, ನಾಯ್ಬೆ ಅವರ ಒಂದು ನೈಲ್ ಪಾಲಿಶ್ ಫ್ರೀ ಬಂದಿದೆ. ಅದ್ರ ಜೊತೆ ಎಸ್ಕ್ಯೂ ಸ್ಟೇಕ್ ವಿರ್ಕಿ ಅಂತ ಅಂದ್ಬಿಟ್ಟು ಒಂದು ಮ್ಯಾಟ್ ಲಿಪ್ಸ್ಟಿಕ್ ಫ್ರೀ ಬಂದಿದೆ. ನಿಜ ಫ್ರೆಂಡ್ಸ್, ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಬುಕ್ ಮಾಡ್ತಾರಲ್ಲ ಪರ್ಪಲಿಂದ, ಅವ್ರಿಗೆ ಎಷ್ಟೊಂದು ಫ್ರೀ ಬರುತ್ತೆ ಗೊತ್ತಾ ಐಟಮ್ಸು. ನನಗೆ ಮಾತ್ರ ನೋಡಿ ಇದು ಎರಡು ಕೊಟ್ಟು ಕಳಿಸಿದ್ದಾರೆ. ಓಕೆ, ಪರವಾಗಿಲ್ಲ ನೋಡಿ, ಇದೆರಡೇ ಐಟಮ್ ನನಗೆ ಫ್ರೀ ಬಂದಿರೋದು. ನಾನಿವಾಗ ಏನೇನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೀನಲ್ಲ ಅದನ್ನೆಲ್ಲ ನಾನು ನಿಮಗೆ ಅಂದರೆ ನಾನು ಡೈಲಿ ಯೂಸ್ ಮಾಡ್ತೀನಿ. ಅದನ್ನು ನಿಮಗೆ ರಿವ್ಯೂ ಕೂಡ ಕೊಡ್ತೀನಿ. ಅಂದರೆ ನಾನು ಏನಕ್ಕೆ ಇವಾಗ ನನ್ನ ಇದ್ರ ಮೇಲೆ ಬ್ಯೂಟಿ ಮೇಲೆ ಇಷ್ಟು ಅಂದರೆ ನನ್ನ ಫೇಸ್ ಮೇಲೆ ನಾನು ಇಷ್ಟು ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಅಂತಂತಂದರೆ, ನಂದು ಸ್ಟಾರ್ಟಿಂಗ್ ತುಂಬ ಪಿಂಪಲ್ಸ್ ಆಗ್ತಿತ್ತು ನೋಡಿ. ಇಲ್ಲೆಲ್ಲ ಕಲೆ ಇದೆಯಲ್ಲ, ಇದೆಲ್ಲ ಇನ್ನೂ ಹೋಗಿಲ್ಲ. ಇವಾಗ ಆಲ್ಮೋಸ್ಟ್ ಆಲ್ ಅವಾಯ್ಡ್ ಆಗಿದೆ. ನನಗೆ ಅದೇ ಖುಷಿ ಆಗ್ತಿದೆ. ನಮಗೆ ಏನಂತ ಅಂದರೆ ನಮ್ಮ ಫೇಸ್ ಚೆನ್ನಾಗಿದ್ದರೆ ನಮಗದೊಂದು ಕಾನ್ಫಿಡೆನ್ಸ್ ಇರುತ್ತಲ್ಲ, ಅದು ತುಂಬ ಬಿಲ್ಡ್ ಆಗುತ್ತೆ. ನನಗೆ ಇವಾಗಂತೂ ಅವಾಗೆಲ್ಲಾದರೂ ಹೊರಗಡೆ ಹೋಗುವಾಗ ಇಲ್ಲೆಲ್ಲ ಪಿಂಪಲ್ ಆಗ್ತಿತ್ತಲ್ಲ, ಅಯ್ಯೋ ಒಂಥರ ಅನ್ನಿಸ್ತಿತ್ತು. ಯಾರೇನು ಅನ್ಕೋತಾರೆ, ನಮಗೆ ಒಂಥರ ಅನಿಸುತ್ತಲ್ಲ. ಇವಾಗ ಆ ಥರ ಏನೂ ಇಲ್ಲ. ಇವಾಗ ನನಗೆ ಕಾನ್ಫಿಡೆನ್ಸಲ್ಲೇ ಹೋಗ್ತೀನಿ. ಮತ್ತು ಕಾನ್ಫಿಡೆನ್ಸಲ್ಲಿ ಯೂಟ್ಯೂಬ್ ಚಾನಲ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಅವಾಗಿದ್ದಿದ್ದು ಪಿಂಪಲ್ಸ್ ಥರ ಇವಾಗಿದ್ದಿದ್ರೆ ನಾನು ಮೇ ಬಿ ಯೂಟ್ಯೂಬ್ ಚಾನಲ್ ಮಾಡ್ತಿರ್ಲಿಲ್ಲ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕಾಗಿತ್ತು ಅಂತಂದರೆ, ನನ್ನ ಸಬ್ಸ್ಕ್ರೈಬರ್ಸ್ ಡೇ ಬೈ ಡೇ ಬಿಲ್ಡ್ ಆಗ್ತಾಯಿದ್ದಾರೆ. ನನಗೆ ಖುಷಿ ಆಗ್ತಾಯಿದೆ. ಅಂದರೆ ಒಂದೇ ಸತಿ ಪೀಕಿಗೆ ಹೋಗ್ತಾ ಇಲ್ಲ, ನಿಧಾನಕ್ಕೆ ಒಬ್ಬೊಬ್ಬರೇ ಸಬ್ಸ್ಕ್ರೈಬರ್ ಆಗ್ತಾಯಿದ್ದೀರ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ನನ್ನ ಯೂಟ್ಯೂಬ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ. ಆಮೇಲೆ ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕೇಳಿ. ಆ್ಯಂಡ್ ನಾನೇನು ನೆಕ್ಸ್ಟು ವ್ಲಾಗ್ ಮಾಡ್ಬೋದು ಅಂತ ಐಡಿಯಾ ಕೊಡಿ. ಏನಕ್ಕೆ ಅಂತಂದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ದಿನ ಒಂದು ವೀಡಿಯೋ ಏನು ಮಾಡೋದಂತ ಐಡಿಯಾನೇ ಇರೋದಿಲ್ಲ. ಆ್ಯಂಡ್ ನನಗೆ ಯಾರೆಲ್ಲ ಏನೇನು ಸಪೋರ್ಟ್ ಮಾಡ್ತಿದ್ದೀರಲ್ಲ, ನನ್ನ ಫ್ರೆಂಡ್ಸ್ ಆ್ಯಂಡ್ ನನ್ನ ಫ್ಯಾಮಿಲಿ, ಈ ಯೂಟ್ಯೂಬ್ ಚಾನಲ್ ಮಾಡಿರೋದಕ್ಕೆ ನನ್ನ ಫ್ರೆಂಡ್ಸು ನನ್ನ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಚೆನ್ನಾಗಿ ಬರ್ತಿದೆಯಾ ಅದೊಂದನ್ನಾದರೂ ಹೇಳಿ ಅಟ್ಲೀಸ್ಟ್. ನಾನು ಪರ್ಪಲಿಂದ ಏನೇನೆಲ್ಲ ಐಟಮ್ಸ್ ತರಿಸಿದ್ನಲ್ಲ, ಅದು ನಾನೇನಾದರೂ ಬೇರೆ ವೆಬ್ಸೈಟಿಂದ ತರಿಸಿದ್ರೆ ನನಗೆ ನಿಜವಾಗ್ಲೂ ತುಂಬ ಕಾಸ್ಟ್ ಜಾಸ್ತಿ ಆಗ್ತಿತ್ತು. ಸೇಮ್ MRPನೇ ಹಾಕ್ಕೊಡ್ತಾಯಿದ್ರು. ನಾನು ಪರ್ಪಲ್ ಯಾವಾಗಲೂ ನಾನು ಯಾಕೆ ಚೂಸ್ ಮಾಡ್ತೀನಿ ಅಂತಂದರೆ, ಅದರಲ್ಲಿ ಆಫರ್ಸ್ ಇರುತ್ತೆ, ಫ್ರೀ ಗಿಫ್ಟ್ಸ್ ಇರುತ್ತೆ. ವಿತೌಟ್ ಮೆಂಬರ್ಶಿಪ್ ಇದ್ದರೂ ಕೂಡ ಫ್ರೀ ಗಿಫ್ಟ್ಸ್ ಇರುತ್ತೆ. ಓವರ್ 999 ಓವರ್ 1500 ಮೇಲೆ ಇದ್ದರೆ ನಿಮ್ಮ ಆರ್ಡರ್ಸು, ಅದರಲ್ಲಿ ಫ್ರೀ ಶಿಪ್ಪಿಂಗ್ಸ್ ಇರುತ್ತೆ. ನನಗೆ ಯಾವಾಗಲೂ ಪರ್ಪಲ್ ಆ್ಯಪ್ ತುಂಬ ಇಷ್ಟ ಆಗುತ್ತೆ. ನಾನು ಅಂದರೆ ಬೇರೆ ಆ್ಯಪ್ಸ್ನ ನಾನೇನು ಹೇಳ್ತಾ ಇಲ್ಲ. ಅಂದರೆ ನಿಮಗೆ ಆಫರ್ಸಲ್ಲಿ ಸಿಗಬೇಕು, ಸ್ವಲ್ಪ ನಿಮಗೆ ಅಮೌಂಟ್ ಕಡಿಮೆ ಆಗಬೇಕು ಅಂತಂದರೆ ಪರ್ಪಲಲ್ಲೇ ಆರ್ಡ್ರ್ ಮಾಡಿ, ಚೆನ್ನಾಗಿರುತ್ತೆ. ಮತ್ತು ಪ್ರಾಡಕ್ಟ್ಸ್ ಯಾವಾಗಲೂ ಸ್ಟಾಕ್ಔಟ್ಸ್ ಆಗ್ತಾ ಇರುತ್ತೆ, ಸ್ಟಾಕಿನ್ ಆಗ್ತಾ ಇರುತ್ತೆ. ಅಂದರೆ ಯಾವಾಗಲೂ ನಿಮಗೆ ಫ್ರೆಶ್ ಪ್ರಾಡಕ್ಟ್ಸೇ ಸಿಗುತ್ತೆ. ಒಂದೊಂದು ಕಡೆ ಏನಾಗುತ್ತೆ ಗೊತ್ತಾ, ಇವಾಗ ನಾವೆಲ್ಲಾದರೂ ತೊಗೋತೀವಿ ಅಂತಂದರೆ ಅದನ್ನು ಸ್ಟಾಕ್ ಮಾಡಿ ಇಟ್ಟಿರ್ತಾರೆ. ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ, ಹೌದು, ನಾನು ಒಪ್ಕೋತೀನಿ. ಬಟ್ ನೀವು ಅದು ಇವಾಗ ಮ್ಯಾನುಫ್ಯಾಕ್ಚರ್ ಆಗಿ 1 ಮಂತ್ 2 ಮಂತ್ ಆದಮೇಲೆ ತೊಗೊಂಡ್ರೆ ನಿಮ್ಗೆ ಅದನ್ನು ಆ ಡೇಟ್ ನೋಡಿದ್ರೇ ನಿಮ್ಗೆ ಫ್ರೆಶ್ ಫೀಲ್ ಅನಿಸುತ್ತೆ. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟು ನಾವು ನಮ್ಮ ಊರಿಗೆ ಹೋಗ್ಬೇಕಂತ ಅನ್ಕೋತಾ ಇದ್ದೀವಿ. ಅಂದರೆ ನನ್ನ ಮಂಡ್ಯಗೆ. ನಮ್ಮ ಮಂಡ್ಯ ಅಂದರೆ ಎಷ್ಟು ಪ್ರಾಣ ಅಂತಂದರೆ ನಿಜವಾಗ್ಲೂ ಗೈಸ್, ನನಗೆ ನನ್ನ ಊರಂತ ಅಂದರೆ ತುಂಬ ಇಷ್ಟ. ಯಾವಾಗಲೂ ಅಷ್ಟೇ ನಾನು ಅಲ್ಲಿಗೆ ಹೋಗೋಕ್ಕೆ ತುಂಬ ವೆಯ್ಟ್ ಮಾಡ್ತಾ ಇರ್ತೀನಿ. ನೆಕ್ಸ್ಟು ನಾನು ಮಂಡ್ಯಗೆ ಹೋಗಿ ನಾನು ವ್ಲಾಗ್ ಮಾಡ್ತೀನಿ. ಆ ವ್ಲಾಗ್ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಯೂಟ್ಯೂಬ್
ಚಾನಲಲ್ಲಿ ಆ್ಯಡ್ ಮಾಡ್ತೀನಿ. ನಾವು ಊರಲ್ಲಿ ಏನೇನೆಲ್ಲ ಮೋಜು ಮಸ್ತಿ ಮಾಡ್ತೀವಿ ಎಲ್ಲನೂ ನಾನು ನಿಮಗೆ ತೋರಿಸ್ತೀನಿ. ನಮ್ಮ ಫ್ಯಾಮಿಲಿ ತುಂಬ ದೊಡ್ಡದಾಗಿರೋದ್ರಿಂದ ಅದು ತುಂಬ ಖುಷಿಯಾಗುತ್ತೆ ವ್ಲಾಗ್ ಎಲ್ಲ ಮಾಡೋಕ್ಕೆ. ಮತ್ತು ಎಲ್ಲರೂ ಸೇರಿದಾಗ ನಾವೆಲ್ಲ ಹೇಗಿರ್ತೀವಿ, ನಮ್ಮ ಫ್ಯಾಮಿಲಿಯವರೆಲ್ಲ ಹೇಗಿರ್ತೀವಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಒಬ್ಬರು ಮುಜುಗರ ಪಡ್ತಾರೆ, ಇಟ್ಸ್ ಓಕೆ, ಪರವಾಗಿಲ್ಲ, ಆದ್ರೂ ನಾನು ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.